ಬ್ಯೂಟಿಫುಲ್ ವ್ಯೂವರ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ಸಿಂಪಲ್ ಆಗಿರುವಂಥ ಮೇಕಪ್ನ ಶೇರ್ ಮಾಡ್ತಾ ಇದ್ದೀನಿ. ಕಾಲೇಜ್ಗೆ ಎಲ್ಲೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಈ ಥರ ಡೈಲಿ ಇದಕ್ಕೆ ನಾವು ಈ ಮೇಕಪ್ನ ಮಾಡ್ಕೊಬೋದು. ಹಾಗೆ ಹೋದ ಸತಿ ನೀವು ಕ್ಯಾಮ್ರಾ ಫಿಲ್ಟ್ರ್ ಯೂಸ್ ಮಾಡಿದ್ದೀರಾ, ಇಲ್ಲ ಲೈಟ್ ಹತ್ರ ಇಟ್ಕೊಂಡಿದ್ದೀರಾ ಅಂತೆಲ್ಲ ಕೇಳಿದ್ರಿ. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ನಾನು ಈ ವಿಂಡೋ ಹತ್ರ ಕಿಟಕಿನ ಓಪನ್ ಮಾಡಿ ಕ್ಯಾಮ್ರಾವನ್ನು ಇಡ್ತಾ ಇದ್ದೀನಿ, ಅಂದರೆ ಫೋನ್ನ. ಈ ಲೈಟಿಂಗ್ಸ್ ಬಂದು ನಾನು ಬ್ಯಾಕ್ಗ್ರೌಂಡ್ಗೆ ಮಾತ್ರ ಕೊಟ್ಟಿದ್ದೀನಿ, ಯಾಕಂದರೆ ಲೈಟ್ ತುಂಬ ಡಿಮ್ ಆಗಿದೆ ರೂಮಲ್ಲಿ, ಹಾಗಾಗಿ ಅಷ್ಟೇ. ಇವಾಗ ನಾನು ಮೇಕಪ್ನ ಶುರು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಫೇಸ್ನ ವಾಶ್ ಮಾಡ್ಕೊಂಬಂದಿದ್ದೀನಿ, ಅಂದರೆ ಕ್ಲೆನ್ಸಿಂಗ್ ಮಾಡ್ಕೊಂಬಂದಿದ್ದೀನಿ. ಹಾಗೆ ನಾನು ಇಲ್ಲೊಂದು ಸಿಂಪಲ್ ಆಗಿರುವಂಥ ಟಾಪ್, ಅಂದರೆ ಡೈಲಿ ಕಾಲೇಜ್ಗೆಲ್ಲ ಹಾಕೊಂಡು ಹೋಗ್ತಾರಲ್ಲ ಆ ಥರ ಒಂದು ಸಿಂಪಲ್ ಆಗಿರೋ ಟಾಪ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಾನಿಲ್ಲಿ ಟೋನರ್ನ ಬಳಸ್ತಾ ಇದ್ದೀನಿ. ಟೋನರ್ ಬಂದು ವಾಟರ್ ಮೆಲನ್ ವಿಟಮಿನ್ ಸಿ ಅನ್ನೋ ಟೋನರ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಇದು ನನ್ನ ಸ್ಕಿನ್ಗೆ ತುಂಬಾ ಸೂಟ್ ಆಗಿದೆ. ಹಾಗಾಗಿ ನಿಮಗೆ ಯಾವುದು ಸ್ಕಿನ್ಗೆ ಸೂಟ್ ಆಗುತ್ತೋ ಆ ಒಂದು ಟೋನರ್ನ ಬಳಸಿ. 1 2 to 3 ಅಷ್ಟು ನಾನು ಪಂಪ್ಸಷ್ಟು ಟೋನರ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಜಸ್ಟ್ ಸುಮ್ಮನೆ ಟ್ಯಾಬ್ನ ಮಾಡ್ತೀನಿ. ಸೆಕೆಂಡ್ ಪ್ರಾಡಕ್ಟ್ ಬಂದು ನಾನಿಲ್ಲಿ ಸಿರಮ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಗುಡ್ ವೈಬ್ಸ್ ಅವರ ವಿಟಮಿನ್ ಸಿ ಸಿರಮ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಬೇಕಾದರೆ ಹೆಸ್ರುಗಳನ್ನ ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಆದರೆ ಲಿಂಕ್ಸ್ ಯಾವುದು ನನ್ನ ಹತ್ರ ಇಲ್ಲ, ಲಿಂಕ್ಸ್ ಕೇಳಬೇಡಿ. ನಾನೆಲ್ಲ ಇಲ್ಲ ಲೋಕಲ್ ಶಾಪ್ಗಳಲ್ಲೇ ನಾನು ಪ್ರಾಡಕ್ಟ್ಸ್ಗಳನ್ನ ತೊಗೊಂಡಿರೋದು. ಹಾಗಾಗಿ ಆ್ಯಂಡ್ ಟೋನರ್ನು ಕೂಡ ಅಷ್ಟೇ ನೀಟಾಗಿ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಟ್ಯಾಪ್ ಮಾಡಿ ಅದನ್ನು ಬಿಡ್ತೀನಿ. ಥರ್ಡ್ ಪ್ರಾಡಕ್ಟ್ ಬಂದು ಇಲ್ಲಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇರೋದು. ನಿವಿಯಾ ಸಾಫ್ಟ್ ಅವರ ಮಾಯ್ಶ್ಚರೈಸರ್, ಡಾಕ್ಟರ್ ಸರ್ಟಿಫೈಡ್ ಆಗಿರುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್, ಹಾಗೆ ಸ್ವಲ್ಪ ಡ್ರೈ ಕೂಡ, ಹಾಗಾಗಿ ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಕಂಫರ್ಟಬಲ್ ಕೂಡ ಇರುತ್ತೆ ಈ ಮಾಯ್ಶ್ಚರೈಸರ್. ನೀವು ಬೇಕಾದ್ರೆ ಸನ್ಸ್ಕ್ರೀಮ್ ಕೂಡ ಅಪ್ಲೈ ಮಾಡ್ಬೋದು. ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಿ. ನೀವೇನಾದರೂ ಹೊರಗಡೆ ಹೋಗ್ತೀವಿ ಕೆಲಸಕ್ಕೆ, ಕಾಲೇಜ್ಗೆ ಅಂತ ಅಲ್ವಾ ಈ ಮೇಕಪ್ ಮಾಡ್ತಾ ಇರೋದು, ಹಾಗಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ. ನಾನಿಲ್ಲಿ ಸನ್ಸ್ಕ್ರೀನ್ನ ಸ್ಕಿಪ್ ಮಾಡಿದ್ದೀನಿ, ನಾನೇನು ಅಪ್ಲೈ ಮಾಡಿಲ್ಲ, ಯಾಕೆ ನಾನೆಲ್ಲೂ ಈಚೆ ಹೋಗಿಲ್ಲ. ಹಾಗಾಗಿ ನೀವು ಈಚೆಗಡೆ ಹೋಗಬೇಕು ಅಲ್ವಾ, ಹಾಗಾಗಿ ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಫೌಂಡೇಶನ್, ಸಿ ಸಿ ಕ್ರೀಮ್ ಯಾವುದೂ ಅಪ್ಲೈ ಮಾಡಿಲ್ಲ, ಜಸ್ಟ್ ಸಿಂಪಲಾಗಿ ಸ್ಕಿನ್ ಕೇರ್ ಮಾಡಿದೆ. ನೆಕ್ಸ್ಟ್ ಬಂದು ನಾನಿಲ್ಲಿ ಪೌಡರ್ನ ಬಳಸ್ತಾ ಇದ್ದೀನಿ. ನನ್ನ ಸ್ಕಿನ್ ಮಾಯ್ಶ್ಚರೈಸರ್ನ ನೀಟಾಗಿ ಫೇಸ್ಗೆ ಫಿಟ್ ಮಾಡೋದಕ್ಕೋಸ್ಕರ ಲೂಸ್ ಪೌಡರ್ನ ಬಳಸ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಕೂಡ ನಾನು ಹೆಸ್ರನ್ನ ನಾನು ನೆನಪಾಗ್ತಾಯಿಲ್ಲ, ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪೌಡರ್ನೆಲ್ಲ ನೀಟಾಗಿ ಫಿಟ್ ಎಲ್ಲ ಆದಮೇಲೆ ನಾನಿಲ್ಲಿ ಐಬ್ರೋ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಐಬ್ರೋ ಫಿಲ್ಲಿಂಗ್ ನಾನು 24 hours ಐಬ್ರೋ ಫಿಲ್ಲಿಂಗ್ನ ತೊಗೊಂಡಿದ್ದೀನಿ. ಈ ಐಬ್ರೋ ಫಿಲ್ಲಿಂಗ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು, ಲಿಂಕ್ ಏನಾದ್ರು ಸಿಕ್ಕರೆ ಖಂಡಿತವಾಗ್ಲೂ ಹಾಕ್ತೀನಿ. ಇಲ್ಲಿ ನಾನು ಇವಾಗ ಐಬ್ರೋ ಫಿಲ್ಲಿಂಗ್ ಪೌಡರ್ನ ತೊಗೊಂಡು ಜಸ್ಟ್ ಲೈಟಾಗಿ 2 ಲೈನ್ನ ಡ್ರಾ ಮಾಡಿಕೊಂಡು ಆ ನಂತರ ಒಳಗಡೆ ನಾನು ಆ ಪೌಡರಿಂದ ಫಿಲ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಸಿಂಪಲಾಗಿ ಫಿಲ್ ಮಾಡಿದ್ದೀನಿ. ಹಾಗೆ ಇಲ್ಲಿ ನಾನು ಎಕ್ಸ್ಟ್ರಾ ಒಂದು ಪ್ರಾಡಕ್ಟ್ ಯಾವುದು ಅಂದರೆ ಐಗೆ ಮೇಕಪ್ ಮಾಡ್ತಾಯಿದ್ದೀನಿ ಅಷ್ಟೇ. ಜಸ್ಟ್ 1 ಲೇಯರಷ್ಟು ನಾನು ಐ ಶ್ಯಾಡೋ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು, ಅದು ಫಿಂಗರ್ ಸಹಾಯದಲ್ಲಿ ನಾನು 2 ಕಣ್ಣುಗಳಿಗೂ ಕೂಡ ಐ ಶ್ಯಾಡೋನ ಅಪ್ಲೈ ಮಾಡಿದ್ದೀನಿ. ಸಿಂಪಲ್ ಅಷ್ಟೇ, ನಮ್ಮ ಸ್ಕಿನ್ ಟೋನ್ ಯಾವುದಿರುತ್ತೋ ಆ ಒಂದು ಐ ಶ್ಯಾಡೋನ ನಾನು ಹ್ಯಾಂಡಲ್ಲಿ ಅಪ್ಲೈ ಮಾಡಿದ್ದೀನಿ. ಆನಂತರ ಒಂದು ಬಿಂದಿ ಇಟ್ಟಿದ್ದೀನಿ. ನಮಗೆ ಬಿಂದಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಹಾಗಾಗಿ ಆ ಒಂದು ಬಿಂದಿನ ಇಟ್ಟಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದು ನಾನಿಲ್ಲಿ ಲಿಪ್ಸ್ ಕವರ್ ಮಾಡ್ತಾಯಿದ್ದೀನಿ. ಲಿಪ್ಸ್ಗೆ ನಾನು ಫಸ್ಟ್ ಲಿಪ್ ಬಾಮ್ನ ಹಚ್ಚಿದ್ದೆ, ಅದು ಸ್ಕಿಪ್ ಆಗಿದೆ ವಿಡಿಯೋ. ನೆಕ್ಸ್ಟ್ ಬಂದು ಇಲ್ಲಿ ಲಿಪ್ ಪೆನ್ಸಿಲ್ನ ನಾನು ಯೂಸ್ ಮಾಡಿಕೊಂಡು ಫಸ್ಟು 1 ಲೇಯರ್ ಮಾತ್ರ ಲಿಪ್ಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಕಾಲೇಜ್ಗೆಲ್ಲ ಹೋಗೋದಾದರೆ ನೀವು ಲೈಟ್ ಶೇಡ್ಸ್ ಯಾವುದಾದ್ರೂ ಯೂಸ್ ಮಾಡೋಂಗಿದ್ರೆ ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಈ ಥರದ್ರಲ್ಲಿ ಯೂಸ್ ಮಾಡ್ಬೋದು, ಲೈಟ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಲೈಟಾಗಿ ಲಿಪ್ ಪೆನ್ಸಿಲಲ್ಲಿ ನಾನು ಫಸ್ಟು ಮಾರ್ಕ್ನ ಮಾಡಿಕೊಂಡು ಆ ನಂತರ ನಾನು ಯೂಸ್ ಮಾಡುವಂಥ ರೆಗ್ಯುಲರ್ ಆಗಿರುವಂಥ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಲೇಯರ್ ನೀವು ಲಿಪ್ ಲೈನರ್, ಅಂದರೆ ಲಿಪ್ ಪೆನ್ಸಿಲ್ನ ನೀವು ಲೈನರ್ನ ಬಳಸ್ಬೋದು, ಇನ್ನೊಂದು ಲೇಯರು. ಇಲ್ಲಿ ನಾನು ಜಸ್ಟ್ ಇನ್ನೊಂದು ಲೇಯರ್ಗೆ ಲಿಪ್ಸ್ಟಿಕ್ನ ನಾನು ಬಳಸ್ತಾ ಇದ್ದೀನಿ. ಜಸ್ಟ್ ಒಂದು ತಿನ್ ಲೇಯರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಲಿಪ್ಸ್ಟಿಕ್ ನನಗೆ ತುಂಬಾ ಇಷ್ಟ, ಹಾಗಾಗಿ ಅದನ್ನು ಮಿಸ್ ಮಾಡೋದಿಲ್ಲ ನಾನು. ನಿಮಗೆಲ್ಲ ಯಾರಿಗೆ ಲಿಪ್ಸ್ಟಿಕ್ ಜಾಸ್ತಿ ಇಷ್ಟ, ಯಾವಾಗಲೂ ಅಪ್ಲೈ ಮಾಡ್ತೀರಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಜಸ್ಟ್ ನಾನು ಲಿಪ್ಸ್ಟಿಕ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಇವಾಗ ನಾನು ಐಲೈನರ್ನ ಹಾಕ್ಕೊತಾ ಇದ್ದೀನಿ. ಐಲೈನರ್ ಕಾಮನಾಗಿ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ತುಂಬ
ಚೆನ್ನಾಗಿರುತ್ತೆ ಅಲ್ವಾ ಇನ್ನೆಲ್ಲರೂ ಹಾಕ್ಕೊಳ್ಳೋದು. ಹಾಗಾಗಿ ಐಲೈನರ್ನು ಕೂಡ ಇಲ್ಲಿ ನಾನು ಲೋಕಲ್ ಬ್ರ್ಯಾಂಡೇ ಯೂಸ್ ಮಾಡ್ತಾಯಿದ್ದೀನಿ. ಹೈ ಬ್ರ್ಯಾಂಡದ್ದು ಏನಂತ ಏನಿಲ್ಲ, ಲೋಕಲ್ ಶಾಪಲ್ಲಿ ಸಿಗುವಂಥ ಲ್ಯಾಕ್ಮಿ ಐಲೈನರ್ನೇ ಯೂಸ್ ಮಾಡಿ 2 ಕಣ್ಗಳಿಗೂ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ಎಷ್ಟು ಒಂಥರ ಸಿಂಪಲಾಗಿ ಐ ಮೇಕಪ್ ಕಾಣಿಸ್ತಾ ಇದೆ ಅಂತ. ಅದಾದಮೇಲೆ ಕಾಜಲ್, ನೀವು ಯಾವ ಕಾಜಲ್ ಯೂಸ್ ಮಾಡ್ತೀರೋ ಆ ಕಾಜಲ್ನ ಯೂಸ್ ಮಾಡಿ. ನಾನು ಕೂಡ ಒಂದು ಡಬ್ಬಿಲಿ ಬರುತ್ತಲ್ಲ ಆ ಥರ ಒಂದು ಇದನ್ನು ಹಾಕ್ತೀನಿ. ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೆ, ಅದು ಅಪ್ಲೈ ಮಾಡ್ತಾ ನನಗೆ ಕಣ್ಣಲ್ಲಿ ನೀರು ಬರುತ್ತೆ ಜಾಸ್ತಿ. ಹಾಗಾಗಿ ಇಲ್ಲಿ ನಾನು ಹಿಮಾಲಯ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ. ಜಸ್ಟ್ 1 ಲೇಯರ್ ಮಾತ್ರ ಕಾಜಲ್ನ ಅಪ್ಲೈ ಮಾಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕಣ್ಣು ಸುತ್ತ ಎಲ್ಲ ಆಗಿಬಿಡುತ್ತೆ ನನಗೆ. ಹಾಗಾಗಿ 1 ಲೇಯರ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ಮಸ್ಕಾರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವರ ಮಸ್ಕಾರ ತೊಗೊಂಡಿದ್ದೀನಿ. ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಸತಿನೂ ನಾನು ಹೇಳಿದ್ದೆ, ಇದು ವಾಟರ್ ಪ್ರೂಫ್ ಅಂತಲೇ ಹೇಳ್ಬೋದು. ನೀವೇ ಚೆನ್ನಾಗಿ ಉಜ್ಜಿ ಅದನ್ನು ತೆಗಿಬೇಕು, ಆ ಥರ ಇದೆ. ನೀವು ಟ್ರೈ ಮಾಡೋಗಿದ್ರೆ ಈ ಮಸ್ಕಾರನ ಟ್ರೈ ಮಾಡ್ಬೋದು. ಆ್ಯಂಡ್ ಇದು ತುಂಬ ಅಫೋರ್ಡಬಲ್ ಪ್ರೈಸ್, ಅಂದರೆ 199 ಅವ್ರು 150 160 ಈ ಥರದ್ರಲ್ಲಿ ಸಿಗುತ್ತೆ ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ಇವಾಗ ನಾನು ಒಂದು ಕಂಪ್ಲೀಟ್ ಸಿಂಪಲ್ ಮೇಕಪ್ ವಿತೌಟ್ ಫೌಂಡೇಶನ್, ವಿತೌಟ್ CC ಕ್ರೀಮ್ ಈ ಥರ ಕಾಣಿಸ್ತಾ ಇದೆ, ನೋಡ್ಬೋದು. ಎಷ್ಟು ಚೆನ್ನಾಗಿ ಒಂಥರ ಕಾಣಿಸ್ತಾ ಇದೆ. ನನಗೂ ಕೂಡ ತುಂಬಾ ಇಷ್ಟ ಆಯಿತು. ನಾನು ಆ್ಯಸ್ ಯೂಶ್ವಲ್ ಎಲ್ಲಾದರೂ ಹೋಗಬೇಕು ಅಂದರೆ CC ಕ್ರೀಮ್ ಈ ಥರ ಏನೂ ಯೂಸ್ ಮಾಡಿಲ್ಲ ಅಂದರೆ ಇಷ್ಟೇ ಮೇಕಪ್ ನಾನು ಮಾಡೋದು. ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ಈಚೆ ಬಿಸಿಲಲ್ಲಿ ಏನಾದರೂ ಹೋದರೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಸಿಂಪಲ್ ಹೇರ್ ಸ್ಟೈಲ್ನ ತೋರಿಸ್ತಾ ಇದ್ದೀನಿ. ಜಸ್ಟು ನಿಮ್ಮ ಕೂದಲನ್ನ ಚೆನ್ನಾಗಿ ಕೂಮ್ ಮಾಡಿಕೊಂಡು ಆನಂತರ ನಾನಿಲ್ಲಿ ಸೈಡ್ ಕ್ರಾಫ್ನ ತಗೊತಾ ಇದ್ದೀನಿ. ನನಗೆ ಸೈಡ್ ಕ್ರಾಫ್ ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಫಸ್ಟು ಸೈಡ್ ಕ್ರಾಫ್ನ ತಕ್ಕೊಂಡು ನಮ್ಮ ನೆತ್ತಿ ಭಾಗದಿಂದನೂ ಕಿವಿ ಭಾಗಕ್ಕೆ ನಾವು ಅಳತೆನ ಮಾಡಿಕೊಂಡು ಕೂದಲನ್ನ ಡಿವೈಡ್ ಮಾಡ್ಕೊಳ್ಳಿ. ಒಂದು ಪೋರ್ಷನಷ್ಟು ಡಿವೈಡ್ ಮಾಡಿಕೊಂಡು ಅದನ್ನು ಬಿಡಿಸ್ಕೊಳ್ಳಿ. ಹಿಂದೆಗಡೆ ಪೋರ್ಷನ್ ಕೂದಲನ್ನೆಲ್ಲ ಒಂದು ಕ್ಲಿಪ್ಪಲ್ಲಿ ಟೈ ಮಾಡಿ ಬಿಟ್ಬಿಡಿ. ಆವಾಗ ನಮಗೆ ಮುಂದೆ ಕೂದಲು ಸಿಗೋದಿಲ್ಲ. ಹಾಗಾಗಿ ಮುಂದೆಗಡೆ ಪೋರ್ಷನಲ್ಲಿ ಬಿಡಿಸಿದ್ಮೇಲೆ ಹಿಂದೆಗಡೆ ಪೋರ್ಷನ್ದು ಏನಿದೆ ಕೂದಲು ನೀಟಾಗಿ ಹಿಂದೆಗಡೆ ತಕ್ಕೊಂಡು ಅದಕ್ಕೆ ಒಂದು ಕ್ಲಿಪ್ಪನ್ನ ಹಾಕಿ ಬಿಟ್ಬಿಡಿ. ನಾವು ಮುಂದೆಗಡೆ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಹಿಂದೆಗಡೆ ಕೂದಲು ನಮಗೆ ಅಟ್ಯಾಚ್ ಅಂದರೆ ಕೈಗೆ ಸಿಗೋದಿಲ್ಲ, ಅದಕ್ಕೆ ಸೇರ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ನಾನು ಸೆಂಟ್ರಲ್ಲಿ ನನ್ನ ಕೂದಲು ಎಲ್ಲಿದೆ ಅಲ್ವಾ ಅಲ್ಲಿಗೆ ಒಂದು ತಿನ್ ಲೇಯರ್ ಕೂದಲನ್ನ ನಾನು ತಗೊತಾ ಇದ್ದೀನಿ. ಒಂದು 10 ಎಳೆ ಕೂದಲು ಥರ ತಗೊಳ್ಳಿ. ಜಸ್ಟ್ ಒಂದು ಸಿಂಗಲ್ ಲೇಯರ್ ಅಷ್ಟೇ, ನಮ್ಗೆ ಅದು ಸುತ್ತೋದಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಇದನ್ನು ತಗೊತಾ ಇದ್ದೀನಿ. ಹಾಗೆ ಒಂದು ಬೆರಳಿನ ಸಹಾಯದಿಂದ ಈ ಥರ ಅರ್ಧ ಕೂದಲನ್ನ ತಕ್ಕೊಂಡು ಆ ಇನ್ನೊಂದು ಚಿಕ್ಕ ಕೂದಲು ನಾವೇನು ತಗೊಂಡಿರ್ತೀವಿ ಅದಕ್ಕೆ ನಾವು ಟ್ವಿಸ್ಟ್ ಮಾಡ್ತಾ ಹೋಗಬೇಕು. ಕೂದಲನ್ನ ಸ್ಟೆಪ್ ವೈಸ್ ಸ್ಟೆಪ್ಪು ಇದೇ ಥರನೇ ನಾವು ಎಷ್ಟು ಅಗಲ ಕ್ರಾಫ್ನ ತೆಗ್ದಿರ್ತೀವೋ ಅಷ್ಟು ಕೂದಲನ್ನ ಆ ಕೈಯಲ್ಲಿ ಬರೋ ಥರ ಮಾಡಿಕೊಂಡು ಟ್ವಿಸ್ಟ್ ಮಾಡ್ತಾ ಆ ಒಂದು ಕೂದಲಿಗೆ ನೆಕ್ಸ್ಟ್ ಕೂದಲಿಗೆ ಟ್ವಿಸ್ಟ್ ಮಾಡ್ತಾ ಹೋಗಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಹೇರ್ ಸ್ಟೈಲು, ತುಂಬ ಈಸಿ ಹಾಗೆ ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ. ನಾನು ಬೇಗನೆ ಈ ಹೇರ್ ಸ್ಟೈಲ್ ಮಾಡ್ಕೊಂಬಿಡ್ತೀನಿ. ಹಾಗಾಗಿ ಎಲ್ಲೋದ್ರೂ ಈ ಒಂದು ಹೇರ್ ಸ್ಟೈಲು ಬೇಗ ಆಗುತ್ತೆ ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಈ ಒಂದು ಹೇರ್ ಸ್ಟೈಲ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ಕಂಪ್ಲೀಟು ಟ್ವಿಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಹೈ ಬಫ್ ಥರ ನಿಮ್ಗೆ ಆ ಕೂದಲು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಆ ಒಂದು ಕೂದಲನ್ನ ಒಂದು ಎಳೆಯಲ್ಲಿ ಈ ಥರ ಪುಷ್ ಮಾಡಿ ಜಸ್ಟ್ ಹಿಂಗೆ ಅಂದರೆ ಆ ಕೂದಲನ್ನ ಜಸ್ಟ್ ಎತ್ತಿ ಮೇಲೆ ಆವಾಗ ನಿಮ್ಗೆ ಒಂಥರ ಬಫ್ ಥರನೂ ಕಾಣಿಸುತ್ತೆ. ಅದು ನೀಟಾಗಿ ಕೂತಿರುತ್ತೆ, ಅದು ಸ್ಟೆಪ್ ಬೈ ಸ್ಟೆಪ್ ಕೂದಲು ಕೂತಿರೋ ಥರ ಕಾಣಿಸುತ್ತೆ. ಸೊ ಇವಾಗ ನಾನು ಹಿಂದೆಗಡೆದೆಲ್ಲ ಕೂಮ್ ಮಾಡಿಕೊಂಡು ಕೂದಲನ್ನ ಅದಕ್ಕೆ ನಾನು ಮಾಮೂಲಿ ನಾವು ಯೂಸ್ ಮಾಡುವಂಥ ಟಿಕ್ ಟ್ಯಾಕ್ ಕ್ಲಿಪ್ಸ್ ಬರುತ್ತಲ್ಲ ಅದರಿಂದ ನಾನು ಅದನ್ನು ಕವರ್ ಮಾಡಿಕೊಂಡು ಸೇಫಾಗಿ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ ಕೂದಲಿಗೆ. ಇವಾಗ ನೋಡ್ತಾ ಇರ್ಬೋದು ಎಲ್ಲ ಕೂದಲು ಹಿಂದೆಗಡೆ ತಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಟಿಕ್ ಟ್ಯಾಕ್ ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸೈಡ್ ಕೂದಲು ಕೂಡ ಬಿಡ್ಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕೆಲವು ಸತಿ ಫ್ರೀ ಹೇರ್ ಬಿಡೋದು ಚೆನ್ನಾಗಿರುತ್ತೆ ಅಲ್ವ, ಹಾಗಾಗಿ ಇಲ್ಲಿ ನಾನು ಫ್ರೀ ಹೇರ್ ಬಿಟ್ಟಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಟಿಕ್ ಟ್ಯಾಕ್ ಕ್ಲಿಪ್ಸಲ್ಲಿ ನೀಟಾಗಿ ಆ ಒಂದು ಕೂದಲನ್ನ ಸೇಫಾಗಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದು ಈ ಸೈಡು ಕೂಡ ನಾವು ಅದೇ ಥರನೇ ಮಾಡ್ಕೊಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ಕೂದಲನ್ನ ಅದೇ ಥರನೇ ಟ್ವಿಸ್ಟ್ ಮಾಡ್ಕೊಂಡು ಬಂದು ಹಾಕ್ಕೊಳ್ಬೋದು. ನಾನಿಲ್ಲಿ ಆ ಥರ ಮಾಡ್ತಾಯಿಲ್ಲ, ಜಸ್ಟ್ ಒಂದು ಪಾರ್ಟಿಷನ್ ಥರ ತೊಗೊತಾ ಇದ್ದೀನಿ. ಒಂದು ಲೇಯರ್ ಪೂರ್ತಿ ತೊಗೊಂಡು ಅದನ್ನು ಟ್ವಿಸ್ಟ್ ಮಾಡಿ ಬಫ್ ಮಾಡಿ ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಜಸ್ಟ್ ಸಿಂಪಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಟಾಪ್ಗಳ ಮೇಲೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ. ನೀವು ಟ್ವಿಸ್ಟ್ ಮಾಡ್ದೇ ಕೂಡ ಹಾಕ್ಕೊಳ್ಬೋದು. ಜಸ್ಟ್ ಟ್ವಿಸ್ಟ್ ಮಾಡ್ದೇ ಜಸ್ಟ್ ಆ ಕೂದಲನ್ನ ಇಟ್ಕೊಂಡು ಈ ಥರ ಪುಷ್ ಮಾಡಿದ್ರೆ ಮುಂದಕ್ಕೆ ಈ ಥರ ಬಫ್ ಥರ ಕಾಣಿಸುತ್ತೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ಅದೇ ಥರನೇ ಒಂದು 2 ಇಂದ 3 ಕ್ಲಿಪ್ಸ್ಗಳನ್ನ ಹಾಕ್ಕೊತಾ ಇರ್ತೀನಿ.
ನೀವು ಈ ಥರ ಕ್ಲಿಪ್ಸ್ನಾದರೂ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಯಾವುದಾದ್ರೂ ಇಲ್ಲ ಏರ್ ಪಿನ್ಸ್ ಬರುತ್ತಲ್ವ ಆ ಥರ ಹೇರ್ ಪಿನ್ಸ್ನ ಯೂಸ್ ಮಾಡ್ಬೋದು. ಅದ್ರ ಜೊತೆ ನಾನು ಬ್ಯಾಕ್ ಸೈಡು ಒಂಥರ ಖಾಲಿ ಖಾಲಿ ಕಾಣಿಸ್ಬಾರ್ದು ಅಂತ ಹೇಳ್ಬಿಟ್ಟು ಹೇರ್ ಬೋನ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಡ್ರೆಸ್ಗೆ ಸ್ವಲ್ಪ ಈ ಕಲರ್ ಮ್ಯಾಚ್ ಆಗ್ತಾಯಿದೆ, ಹಾಗಾಗಿ ಈ ಒಂದು ಹೇರ್ ಬೋನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಸೊಟ್ಟಿಗೆ ಹಾಕ್ಕೊಂಬಿಟ್ಟಿದ್ದೀನಿ, ಅದನ್ನು ನೋಡೇ ಇಲ್ಲ ನಾನು, ವೀಡಿಯೋದಲ್ಲಿ ನೋಡ್ತಾ ಇದ್ದೀನಿ. ನೀವು ಪ್ರಾಪರಾಗಿ ಆ ಸೆಂಟ್ರಿಗೆ ಹಾಕ್ಕೊಂಡ ಮೇಲೆ ನಿಮ್ಗೆ ಅದು ಚೆನ್ನಾಗಿ ಕಾಣಿಸುತ್ತೆ. ಖಾಲಿ ಅಂತ ಅನ್ಸಲ್ಲ, ಲುಕ್ಕಾಗೂ ಕೂಡ ನಮ್ಮ ಹೇರ್ ಕಾಣಿಸುತ್ತೆ. ಸೊ ಅದನ್ನು ನೀವೇನಾದರೂ ಬೇರೆ ಬೇರೆ ಥರ ಕ್ಲಿಪ್ಸು, ಸಣ್ಣ ಕ್ಲಿಪ್ಸ್ ಎಲ್ಲ ಬರುತ್ತೆ, ಅದೇ ಥರದ್ರಲ್ಲಿ ನೀವು ಬೇಕಾದ್ರೆ ಅದನ್ನು ತೊಗೊಂಡು ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಆ ಒಂದು ಡ್ರೆಸ್ಗೆ ಮ್ಯಾಚ್ ಆಗುವಂಥ ಇಯರಿಂಗ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಟಾಪ್ಗಳಿಗೆಲ್ಲ ಜುಮ್ಕಾಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕ ಚಿಕ್ಕ ಜುಮ್ಕಾಸು. ಹಾಗಾಗಿ ಆ ಥರದೊಂದು ಸಿಂಪಲ್ ಆಗಿರುವಂಥ ಜುಮ್ಕಾನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕತ್ತಿಗೆ ಬೇಕಾದ್ರೆ ಚೈನ್ ಏನಾದರೂ ಹಾಕ್ಕೊಳ್ಬೋದು, ಅದು ಸಿಂಪಲ್ಲಾಗಿ ಕಾಣಿಸುತ್ತೆ. ಸೊ ನಾನು ಆ ಥರದ್ದೇನೂ ಹಾಕಿಲ್ಲ, ಜಸ್ಟ್ ಜುಮ್ಕಾನ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಎರಡು ಸೈಡು ಕೂಡ ಹಾಕ್ಕೊಂಡ ಮೇಲೆ ಇನ್ನು ಏನಾದರೂ ಉಳಿದಿದೆಯಾ ಅಂತ ನೋಡಿಕೊಂಡು ಜಸ್ಟ್ ನಾನು ಬಿಂದಿ ಇಟ್ಟಿದ್ದೀನಿ. ಅದ್ರ ಕುಂಕುಮ ಇಟ್ಟಿರಲಿಲ್ಲ, ನಾನು ಎಲ್ಲಾದರೂ ಹೋಗ್ಬೇಕಾದ್ರೆ ಕುಂಕುಮ ಇಟ್ಟೇ ಇಡ್ತೀನಿ. ಹಾಗಾಗಿ ಸಣ್ಣದಾಗಿ ಕುಂಕುಮ ಇಟ್ಕೊಂಡ್ಮೇಲೆ ದುಪ್ಪಟನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ವೈಟ್ ಕಲರ್ ಅದ್ರ ಮೇಲೆ ಟಾಪ್ ಮೇಲೆ ಇರೋದ್ರಿಂದ ವೈಟ್ ಕಲರ್ ದುಪ್ಪಟನೇ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಈ ಒಂದು ಸಿಂಪಲ್ ಮೇಕಪ್ ಅನ್ನೋದು ನಮಗೆ ರೆಡಿ ಆಯಿತು. ಎಲ್ಲಾದರೂ ಈಚೆ ಹೋಗಬೇಕಾದ್ರೆ ಆ್ಯಂಡ್ ಡೈಲಿ ಕಾಲೇಜ್ಗಳಿಗೆಲ್ಲ ಈ ಥರ ಮೇಕಪ್ನ ನಾವು ಮಾಡ್ಕೊಂಡು ಹೋಗ್ಬೋದು. ಯಾವುದೇ ರೀತಿಯಾದಂಥ ಫೌಂಡೇಶನ್, CC ಕ್ರೀಮ್ ಯಾವುದನ್ನು ಬಳಸಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಟ್ರೆಡಿಷ್ನಲ್ ಆಗು ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು ಈ ಒಂದು ಸಿಂಪಲ್ ಮೇಕಪ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಇದೇ ಥರನೇ ಮೇಕಪ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮರಿದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.